ಕನ್ನಡ ಅನ್ನೋದು ಈ ನಾಡಿನ ಹೆಬ್ಬಾಗಿಲಾಗಬೇಕು. ಏನೇ ಈ ನಾಡಿಗೆ ಬರುತ್ತೆ ಅಂದ್ರೆ ಆ ಕನ್ನಡದ ಬಾಗಿಲ ಮೂಲಕ ಬರಬೇಕು. ಇದು ಕೇವಲ ಒಂದು ಕಾಗದದ ಮೇಲೆ ಉಳಿಯುವಂತಹ ಒಂದು ನೀತಿ ಆಗಬಾರ್ದು. ಇದು ಒಂದು ಇನ್ಸ್ಟಿಟ್ಯೂಷನ್ ಆಗಬೇಕು. ಈ ಕನ್ನಡ ವಿರೋಧಿಗಳು ನಾವು ಬರೀ ಮೇಲ್ ಲೇಯರ್ ಅಲ್ಲಿ ಕೆಲಸ ಮಾಡ್ತೀವಿ, ಹೊರಪದರದಲ್ಲಿ ಕನ್ನಡ ಭಾಷಾ ನೀತಿ ನಾವು ಮಾಡ್ಬಿಟ್ವಿ, ಕನ್ನಡ ಕಡ್ಡಾಯ ಅಂದ್ಬಿಡ್ತೀವಿ, ಅಲ್ಲಿಗೆ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಈ ಕನ್ನಡ ವಿರೋಧಿಗಳು ಬಹಳ ಆಳ ಪದರದಲ್ಲಿ ಆಳಕ್ಕೆ ಇಳಿದು ಹೋಗ್ತಾರೆ. ಅವರು ಹೆಂಗೆ ಈ ಕನ್ನಡವನ್ನ ನಾವು ನಗಣ್ಯ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಪ್ಲಾನ್ಗಳು ನಡೀತವೆ. ಈಗ ಆಲ್ರೆಡಿ ಒಂದಿಬ್ರು ಹೇಳಿದ್ರು, ಅದ್ರ ಬಗ್ಗೆ ಮಾತಾಡಿದ್ರು. ನಾವು ಏನ್ ಕಲಿಸ್ಬೇಕು, ಒಂದು ಭಾಷೆ ಅನ್ನೋದು ಬರೀ ಭಾಷೆ ಅಲ್ಲ, ಸಂವಹನ ಮಾಧ್ಯಮ ಅಲ್ಲ, ಕನ್ನಡದ ಜೊತೆಗೆ ಕನ್ನಡ ಸಂಸ್ಕೃತಿಯನ್ನೇ ಕಲಿಸ್ಬೇಕು ನಾವು. ಇಲ್ಲೆಲ್ಲೋ ಇದೆ ನೋಡಿ, ಭಾಷಾ ಸ್ವಾಭಿಮಾನವಿಲ್ಲದೆ ಸಾಂಸ್ಕೃತಿಕ ಸ್ವಾಭಿಮಾನ ಸಾಧ್ಯವಿಲ್ಲ. ನಮಗೆ ತುಂಬಾ ಎಲ್ಲಾ ಕಡೆ ವಿರೋಧ ಓಡ್ತಾ ಇರೋದು ರಾಷ್ಟ್ರೀಯವಾದ, ರಾಷ್ಟ್ರೀಯತೆ ನಮ್ಮನ್ನ ಎಲ್ಲಾ ಕಡೆ ಟ್ರೋಲ್ ಮಾಡೋದ್ರಿಂದ ಹಿಡಿದು ನಮ್ಮನ್ನ ಹೇಗೆ ಹಿನ್ನಡೆ ಉಂಟು ಮಾಡ್ಬೋದು ಅದೆಲ್ಲ ಟ್ರೈ ಮಾಡ್ತೀವಿ. ಪ್ರಾದೇಶಿಕತೆ ಅನ್ನೋದು ರಾಷ್ಟ್ರೀಯತೆಗೆ ವಿರೋಧಿ ಅಲ್ಲ. ಪ್ರಾದೇಶಿಕತೆಗಳು ಕೂಡಿಯೇ ರಾಷ್ಟ್ರೀಯತೆ ಆಗಿದೆ. ಸೊ ಪ್ರಾದೇಶಿಕತೆಗಳನ್ನ ಇಟ್ಕೊಂಡು ಕೂಡ ನಾವು ರಾಷ್ಟ್ರಭಕ್ತರಾಗಬಹುದು. ನಾವು ಕನ್ನಡಿಗರು ಮೊದಲು, ನಂತರ ಭಾರತೀಯರು. ಇವತ್ತಿನ ವಿಷಯ ಸಮಗ್ರ ಭಾಷಾ ನೀತಿ ಅಂದಾಗ ಬಹುಶಃ ಸಮಗ್ರ ಅನ್ನೋ ಪದಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗತ್ತೆ ಅನಿಸುತ್ತೆ. ಹೆಚ್ಚಾಗಿ ನನಗೆ ನಿಷ್ಪಕ್ಷಪಾತವಾಗಿ ಹೇಳಬೇಕು ಅಂದರೆ ಎಜುಕೇಷನ್ ಭಾಷಾ ನೀತಿ ಅನ್ನೋ ಥರ ಭಾಸ ಆಗ್ತಿದೆ ನನಗೆ. ಹೊರಗಡೆ ಜಾಸ್ತಿ ನಾವು ವಿಷಯ ಮುಟ್ಟಿಲ್ಲ. ಭಾಷಾ ನೀತಿ ನನ್ನ ಪ್ರಕಾರ ಮುಖ್ಯವಾಗಿ ಇಲ್ಲಿ ಇವರ ಒಂದು ಮುನ್ನುಡಿಯಲ್ಲಿರುವ ಥರ ಶಿಕ್ಷಣ, ಉದ್ಯೋಗ, ಆಡಳಿತ, ನ್ಯಾಯಾಂಗ, ಹೀಗೆ ಎಲ್ಲವನ್ನು ಸಮಗ್ರವಾಗಿ ನೋಡಬೇಕಾದ ಒಂದು ಅವಶ್ಯಕತೆ ಇದೆ. ಇದು ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಮಾಡಬೇಕಾದ ಭಾಷಾ ನೀತಿ ಅಲ್ಲ. ಇದು ಒಂದು ರೀತಿಯಲ್ಲಿ ಕನ್ನಡ ಭಾಷೆಯ ಸಂವಿಧಾನ ಆಗಬೇಕಿದು. ಆ ಥರದ ಒಂದು ನೆಲೆಗಟ್ಟಿನಲ್ಲಿ ಗಟ್ಟಿಯಾಗಿ ಇದನ್ನು ನಾವು ಕಟ್ಟಿದ್ರೆ ಖಂಡಿತವಾಗೂ ಇಡೀ ಕರ್ನಾಟಕದ ಭವಿಷ್ಯ ಉಜ್ವಲವಾಗುವಂಥ ಒಂದು ಯೋಜನೆ ಇದು. ನನ್ನ ಪ್ರಕಾರ ಇದು ಹೇಗಾಗಬೇಕು ಅಂದರೆ, ಕನ್ನಡ ಅನ್ನೋದು ಈ ನಾಡಿನ ಹೆಬ್ಬಾಗಿಲಾಗಬೇಕು. ಏನೇ ಈ ನಾಡಿಗೆ ಬರುತ್ತೆ ಅಂದರೆ ಆ ಕನ್ನಡದ ಬಾಗಿಲ ಮೂಲಕ ಬರಬೇಕು. ಅಂದರೆ ಒಂದು ಆಡಳಿತದಲ್ಲಿ ಎಲ್ಲ ವಿಭಾಗದಲ್ಲೂ ಕನ್ನಡದಲ್ಲೇ ಆಡಳಿತ ನಡಿಬೇಕು. ಒಂದು ಗ್ಯಾಸ್ ಸಿಲಿಂಡರ್ ಅಂತ ಅಂದ್ಕೊಳ್ಳಿ, ಅದರಲ್ಲಿರುವಂತಹ ಸುರಕ್ಷಾ ಕ್ರಮಗಳು ಈಗ ನಮಗೆ ಸಿಗ್ತಾ ಇಲ್ಲ. ಅಂದರೆ ಒಬ್ಬ ಕನ್ನಡದ, ಈಗ ನನ್ನ ತಾಯಿ ನನ್ನ ಊರಲ್ಲಿ ಗ್ಯಾಸ್ ಬೆಳೆಸ್ತಾ ಇದ್ದಾಳೆ ಅಂದರೆ ಅದರ ಮೇಲೆ ಬರೆದಿರುವಂತಹ ಸುರಕ್ಷಾ ಕ್ರಮಗಳು ಅವ್ರಿಗೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಅಂದರೆ ಅವ್ರ ಜೀವ ಅಷ್ಟು ಅಗ್ಗನ, ಅವರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಕಾರಣಕ್ಕೆ ಅಥವಾ ಹಿಂದಿ ಬರಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಆ ಸುರಕ್ಷಾ ಕ್ರಮಗಳನ್ನ ತಿಳ್ಕೊಳ್ಳುವ ಹಕ್ಕಿದೆಯಾ ಇಲ್ವಾ? ಕನ್ನಡದ ಎಷ್ಟೋ ತಾಯಂದಿರು, ಕೋಟ್ಯಾಂತರ ತಾಯಂದಿರಿಗೆ ಇದೇ ಸಮಸ್ಯೆ ಆಗುತ್ತೆ. ಇದೊಂದೇ ಅಲ್ಲ, ಪ್ರತಿಯೊಂದು ವಸ್ತುವಿನ ಮೇಲೆ ಬರುವಂತಹ ಅದರಲ್ಲಿ ಅದನ್ನು ಹೇಗೆ ಬಳಸಬೇಕು, ಅದರ ಅಪಾಯಗಳೇನು, ಎಲ್ಲ ಮಾಹಿತಿಗಳು ವ್ಯವಹಾರದಲ್ಲಾಗಲಿ ಉದ್ಯೋಗದಲ್ಲೂ ಕೂಡ ಹಾಗೆ. ಉದ್ಯೋಗದಲ್ಲಿ ನಾವು ಫಲಶ್ರುತಿನ ಕೂಡ ನೋಡಬೇಕು. ಕನ್ನಡ ಮೀಡಿಯಮಲ್ಲಿ ಅಥವಾ ಕನ್ನಡ ಭಾಷೆ ಬಲ್ಲವರಿಗೆ ಅಥವಾ ಕನ್ನಡಿಗರಿಗೆ ಒಂದು ಮೀಸಲಾತಿ ಇರಬೇಕು. ಕನ್ನಡನಿಗೆ ದಕ್ಕಬೇಕದು. ಅವನು ಬೇರಿಂದ ಪಡೆದುಕೊಂಡುವಂಥ ಫಲ ಕನ್ನಡಿಗ ತಿಂದೇ ಇದ್ದರೆ ಅದಕ್ಕೆ ಒಂದು ಅರ್ಥನೇ ಇರಲ್ಲ. ಹಾಗೆ ಇದನ್ನು ಸಮಗ್ರವಾಗಿ ನೋಡುವಂಥ ಒಂದು ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಜೊತೆಗೆ ಇದು ಕೇವಲ ಒಂದು ಕಾಗದದ ಮೇಲೆ ಉಳಿಯುವಂತಹ ಒಂದು ನೀತಿ ಆಗಬಾರ್ದು. ಇದು ಒಂದು ಇನ್ಸ್ಟಿಟ್ಯೂಷನ್ ಆಗಬೇಕಿದು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಆದರೆ ನನಗೆ ಗೊತ್ತಿರೋ ಥರ ಅದಕ್ಕೆ ಶಿಫಾರಸು ಮಾಡ್ಬೋದು ಅಷ್ಟೇ ನೀವು ಅನಿಸುತ್ತೆ ನನಗೆ. ತೀರಾ ಅನುಷ್ಠಾನ ಮಾಡುವಂತಹ ಅಥವಾ ಅನುಷ್ಠಾನ ಮಾಡದೇ ಇದ್ದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಯಾವ ಅಧಿಕಾರವೂ ಇಲ್ಲ ಅಲ್ವಾ? ಆ ಥರದ ಇನ್ಸ್ಟಿಟ್ಯೂಷನ್ ಅಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದು ಸಚಿವಾಲಯ ಇದೆ, ಅದಲ್ಲ. ಕನ್ನಡ ಸಮಗ್ರ ಭಾಷಾ ನೀತಿ ಜಾರಿಗೆ ಒಂದು ಸಚಿವಾಲಯ ಬೇಕು, ಅದಕ್ಕೆ ಪರಮಾಧಿಕಾರ ಇರಬೇಕು. ಅದನ್ನು ಯಾರಾದರೂ ಪಾಲಿಸಲಿಲ್ಲ ಅಂದರೆ ಖಂಡಿತವಾಗೂ ಶಿಕ್ಷೆ ಆಗಬೇಕು. ಶಿಕ್ಷೆ ಅಂದರೆ ದಂಡನೋ, ಶಿಕ್ಷೆನೋ ಅಥವಾ ಅಮಾನತು, ಏನೋ ಒಂದು ಆ ಥರದ ಪವರ್ ಇದ್ದಾಗ ಮಾತ್ರ ಇದೆಲ್ಲ ಸಮಗ್ರವಾಗಿ ಅಥವಾ ದಿಟ್ಟವಾಗಿ ಜಾರಿಯಾಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಬರೀ ನಾವು ಇವತ್ತೊಂದು ಪೇಪರ್ ಮೇಲೆ ಬರೆದಿರುವಂಥ ಒಂದು ಲೇಖನದ ಥರದ ಅಷ್ಟೇ ಇದಕ್ಕೆ ವ್ಯಾಲ್ಯೂ ಉಳಿಯೋದು. ಇದು ಜಾರಿಯಾಗೋ ಥರ ಆಗಬೇಕು. ಜೊತೆಗೆ ಈ ಭಾಷಾ ನೀತಿ ಏನಿವತ್ತು ನೀವು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಸರ್, ಇದು ತುಂಬ ಒಳ್ಳೆಯದು. ಆದರೆ ನನಗೆ ಅನಿಸ್ದಂಗೆ ನಮ್ಮ ಹೆಚ್ಚಿನ ಚಳವಳಿಗಳು, ಕನ್ನಡದ ಕುರಿತ ಚಳವಳಿಗಳು, ಇತ್ತೀಚಿನ ಚಳವಳಿಗಳು ಎಲ್ಲಿ ವಿಫಲವಾದವು ಅಂದರೆ, ನಾವು ಇದರಿಂದ ಹೊರಗೆ ನಮ್ಮ ಸಾಮಾನ್ಯ ಕನ್ನಡ ಹೋರಾಟಗಾರರು ಅಥವಾ ಚಿಂತಕರ ಹೊರಗೆ ಆ ಜನರ ಬೆಂಬಲವನ್ನು ಗಳಿಸ್ಕೊಳ್ಳಲು ವಿಫಲರಾಗಿದ್ದೀವಿ. ಸಾಮೂಹಿಕವಾಗಿ ಒಂದು ಬೆಂಬಲ ನಮ್ಮ ಚಳುವಳಿಗಳಿಗೆ ಬರ್ತಾ ಇಲ್ಲ. ಈವನ್ ದ್ವಿಭಾಷೆ ವಿಷಯದಲ್ಲಿ ನಾವೆಲ್ಲ ಎಷ್ಟು ಹೊಡೆದಾಡಿದ್ರೂ ಕೂಡ ಜನಸಾಮಾನ್ಯರ
ಬೆಂಬಲ ನಮಗೆ ಸಿಗ್ತಾ ಅಂದಾಗ ತುಂಬ ಕಡಿಮೆನೇ ಸಿಕ್ತು. ಹಾಗಾಗಿ ಈ ಚಳುವಳಿಯನ್ನು ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ವಲಯದ ಜನರಿಗೆ ತಲುಪಿಸಿ ಅವರ ಒಳಗೊಳ್ಳುವಿಕೆ ಇದ್ದರೆ, ಜನ ಇದ್ದಾರೆ, ಜನ ಅಂದರೆ ರಾಜಕಾರಣಿಗಳು ಓಟ್ ಅಂತ ನೋಡ್ತಾರೆ, ಓಟ್ ಇದೆ ಅಂದರೆ ರಾಜಕಾರಣಿಗಳು ಅದನ್ನು ಮಾಡ್ತಾರೆ. ಇಲ್ಲ ಅಂದರೆ ಈಗ ಮೊನ್ನೆ ಕನ್ನಡ ಉದ್ಯೋಗ ಮೀಸಲಾತಿ ವಿಚಾರದಲ್ಲಿ ಏನಾಯಿತು, 3 ಜನ ಯಾರೋ ಉದ್ಯೋಗಪತಿಗಳು ಹೇಳಿದ ತಕ್ಷಣ ಅದು ಬದಲಾಗೋಯ್ತು. ಅದೇ ಥರದ್ದು ಇಲ್ಲೂ ಆಗುತ್ತೆ. ಅದು ಆಗಬಾರ್ದು ಅಂದರೆ ಆ 3 ಜನ ಉದ್ಯೋಗಪತಿಗಳಕ್ಕಿಂತ ಜಾಸ್ತಿ ಓಟ್ ಇಲ್ಲಿದೆ ಅನ್ನೋದು ರಾಜಕಾರಣಿಗಳಿಗೆ ಖಾತ್ರಿ ಆಗಬೇಕು. ಹಾಗಾಗಿ ನಾವು ಜನರನ್ನು ಇಲ್ಲಿ ಬಹಳ ಸೇರಿಸ್ಕೋಬೇಕು. ಮತ್ತು ಈ ಭಾಷೆಯ ಹಕ್ಕಿನ ಬಗ್ಗೆ ಮಾತಾಡುವಾಗ ನಾವು ಯಾರೂ ಮುಜುಗರ ಪಡಬೇಕಾಗಿಲ್ಲ. ಎಲ್ಲೋ ನಾವು ಮೂಲಭೂತವಾದಿಗಳ ಇಲ್ಲ, ಖಂಡಿತವೂ ಅಲ್ಲ. ಈ ದೇಶದ ಅಡಿಪಾಯವೇ ಭಾಷಾವಾರು ಪ್ರಾಂತ್ಯಗಳು. ಇದು ವಿಭಜಕ ವಿಷಯ ಅಲ್ಲ, ಇದು ವೈವಿಧ್ಯತೆಯ ವಿಷಯ. ಈ ವೈವಿಧ್ಯತೆಯನ್ನು ಇಟ್ಕೊಂಡೇ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಮೂಡಿಸ್ಕೊಂಡಿದ್ದೇವೆ. ಈಗ ಯಾವುದೋ ಹೊಸದು ನೀವು ಈಗ ಒನ್ ನೇಷನ್, ಒನ್ನದು ಮಾಡಿ ನಾವು ಏಕತೆಯನ್ನು ಮೂಡಿಸ್ಕೋಬೇಕಾಗಿಲ್ಲ. ಏಕತೆ ಈ ವೈವಿಧ್ಯತೆಯ ನಡುವೆ ಒಂದು ಬಹಳ ಚಂದವಾದ ಏಕತೆ ನಮ್ಮಲ್ಲಿದೆ. ಅದನ್ನು ನಾವು ಏನೋ ಇವಾಗ ಹೆಂಗೆ ಕೇಳೋದು, ನಮಗೆ ಹಕ್ಕು ಹೆಂಗೆ ಕೇಳೋದು ಭಾಷೆ, ಆ ಥರದ ಮುಜುಗರ ಯಾರಿಗೂ ಬೇಕಾಗಿಲ್ಲ. ಇದು ಪ್ರತಿಯೊಬ್ಬರ ಹಕ್ಕು. ಯಾಕಂದರೆ ಇಡೀ ದೇಶದ ಅಡಿಪಾಯವೇ ಭಾಷಾವಾರು ಸಂಸ್ಥಾನಗಳು ಅಥವಾ ರಾಜ್ಯಗಳು. ಆ ಮೂಲಕ ಈ ದೇಶದ ಮೂಲ ಸ್ವರೂಪವನ್ನು ನಾವು ಕಾಪಾಡ್ಕೊಂಡಂಗೆ ಆಗುತ್ತೆ. ಭಾಷೆಯನ್ನು ಉಳಿಸ್ಕೊಂಡ್ರೆ, ಭಾಷೆಯ ಶಕ್ತಿಯನ್ನು ಉಳಿಸ್ಕೊಂಡ್ರೆ ಈ ದೇಶದ ಮೂಲ ಸಂಸ್ಕೃತಿ ಏನಿದೆ ಅಥವಾ ಮೂಲ ಸ್ವರೂಪ ಏನಿದೆ ಅದನ್ನು ನಾವು ಉಳಿಸ್ಕೊಂಡಂಗೆ ಆಗುತ್ತೆ. ನಾನು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಕೊಂಡು ಹೋಗ್ತೀನಿ, ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಟೈಮ್ ಇಲ್ಲ. ಒಂದಷ್ಟು ಪಾಯಿಂಟ್ ಇದೆ, ಆ ಪಾಯಿಂಟ್ ಮಾತ್ರ ಟಚ್ ಮಾಡ್ತೀನಿ ಮತ್ತು ಜಂಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಟೈಮ್ ಆಗೋದು ಬೇಡ ಅಂತ. ಈಗ ಇನ್ನೊಂದು ತುಂಬ ನಾನು ನೋಡಿದ್ದು ಅಂದರೆ, ಈ ಕನ್ನಡ ವಿರೋಧಿಗಳು, ನಾವು ಬರೀ ಮೇಲ್ ಲೇಯರಲ್ಲಿ ಕೆಲಸ ಮಾಡ್ತೀವಿ, ಹೊರಪದರದಲ್ಲಿ ಕನ್ನಡ ಭಾಷಾ ನೀತಿ ನಾವು ಮಾಡಿಬಿಟ್ವಿ, ಕನ್ನಡ ಕಡ್ಡಾಯ ಅಂದ್ಬಿಡ್ತೀವಿ, ಅಲ್ಲಿಗೆ ಸುಮ್ಮನಾಗ್ಬಿಡ್ತೀವಿ. ಆದರೆ ಈ ಕನ್ನಡ ವಿರೋಧಿಗಳು ಬಹಳ ಪದರದಲ್ಲಿ ಆಳಕ್ಕೆ ಇಳಿದೋಗ್ತಾರೆ. ಅವರು ಹೆಂಗೆ ಈ ಕನ್ನಡವನ್ನು ನಾವು ನಗಣ್ಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಹಳ ಪ್ಲಾನ್ಗಳು ನಡೀತವೆ. ಈಗ ಆಲ್ರೆಡಿ ಒಂದಿಬ್ಬರು ಹೇಳಿದ್ರು, ಅದ್ರ ಬಗ್ಗೆ ಮಾತಾಡಿದ್ರು. ನಾವು ಕನ್ನಡ ಪಠ್ಯವನ್ನು ಈಗ ಹೆಚ್ಚಿನ ಶಾಲೆಗಳು ಅವೇ ನಿರ್ಧರಿಸ್ಕೊಳ್ತವೆ. ನಾನು ಸುಮಾರು ಶಾಲೆಗಳ ಪಠ್ಯಗಳು ನೋಡಿದೆ, ಬಹಳ ಜಾಳು ಇದನ್ನು ಕಲಿಸ್ಬೇಕಾ ಅನಿಸ್ಬಿಡುತ್ತೆ ನಮಗೆ. ಯಾರಿಗೂ ಇಂಟ್ರೆಸ್ಟ್ ಬರಲ್ಲ ಅದನ್ನು ಓದಲಿಕ್ಕೆ. ನಾವು ಏನು ಕಲಿಸ್ಬೇಕು, ಒಂದು ಭಾಷೆ ಅನ್ನೋದು ಬರೀ ಭಾಷೆ ಅಲ್ಲ, ಸಂವಹನ ಮಾಧ್ಯಮ ಅಲ್ಲ, ಕನ್ನಡದ ಜೊತೆಗೆ ಕನ್ನಡ ಸಂಸ್ಕೃತಿಯನ್ನೇ ಕಲಿಸ್ಬೇಕು ನಾವು. ಇಲ್ಲೆಲ್ಲೋ ಇದೆ ನೋಡಿ, ಭಾಷಾ ಸ್ವಾಭಿಮಾನವಿಲ್ಲದೆ ಸಾಂಸ್ಕೃತಿಕ ಸ್ವಾಭಿಮಾನ ಸಾಧ್ಯವಿಲ್ಲ. ಭಾಷೆ ಅನ್ನೋದು ಸಂಸ್ಕೃತಿನೇ. ಅದು ನಾವು ಕಲಿಸುವಾಗ ಯಾವುದೋ ಬಸವಣ್ಣನ ವಚನನೋ ಅಥವಾ ಸರ್ವಜ್ಞನ ವಚನನೋ ಕುವೆಂಪು ಅವರ ಚಿಂತನೆಯೋ ನಾವು ಮಕ್ಕಳಿಗೆ ತಲುಪಿಸ್ಬೇಕು ಹೊರತು ಯಾವುದೋ ಕಾಗೆಗೊಬ್ಬಿ ಕಥೆಗಳಲ್ಲ. ಆ್ಯಕ್ಚುಲಿ ನಮ್ಮ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮೂಡುವಂಥ ವಿಷಯಗಳೇ ಅಲ್ಲಿಲ್ಲ. ಜೊತೆಗೆ ಈಗ ಏನು ಯುಗದಲ್ಲಿ ನಾವು ಎಲ್ಲೋ ಒಂದು ಕಡೆ ಇದು ಭಾಷೆಯ ಬದಲಾವಣೆ, ಈಗ ಶಂಕರ್ ಭಟ್ರು ಇದ್ದಾರೆ, ಶಂಕರ್ ಭಟ್ರು ಎಲ್ಲರ ಕನ್ನಡ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿ ನಾವು ದಿನ ಮಾತಾಡುವಾಗ ನಾವು ಅಲ್ಪಪ್ರಾಣ ಮಹಾಪ್ರಾಣಗಳ ವ್ಯತ್ಯಾಸ ಇಲ್ಲ. ಅಲ್ಲಿ ಮಹಾಪ್ರಾಣಗಳು ಬಹುತೇಕ ಬಳಸೋದೇ ಇಲ್ಲ. ಹೇಗೆ ನಮ್ಮ ಭಾಷೆಯನ್ನು ಸರಳೀಕರಣ ಮಾಡ್ಕೊಬರ್ಬೋದು? ಈಗ ತುಂಬ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಂದ್ರೆ ಯುಗ ಇದು. ನಿಮ್ಮ ಭಾಷೆ ಕಂಪ್ಯೂಟ್ರಲ್ಲಿ ಎಷ್ಟು ಮಟ್ಟಿಗೆ ಹೊಂದ್ಕೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಕೂರುತ್ತೆ, ಎಷ್ಟು ಫಾಸ್ಟಾಗಿ ನಿಮ್ಮ ಭಾಷೆಯನ್ನು ಅಲ್ಲಿ ಬಳಸ್ಬೋದು, ಅದು ತುಂಬ ನಾವು ಮುಂದೆ ಯೋಚನೆ ಮಾಡಬೇಕಾಗತ್ತೆ. ಇನ್ನೇನು ಬರೋ ಕೆಲವು ವರ್ಷಗಳಲ್ಲಿ ಶಿಕ್ಷಣದ ಈಗೇನು ಸಾಂಪ್ರದಾಯಿಕ ಶಿಕ್ಷಣ ಇದೆ ಅದು ಎಷ್ಟು ಮಟ್ಟಿಗೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದೇ ಡೌಟ್ ಆಗಿದೆ. ಈಗ ನಾಲೆಜ್ ಬಿಕಮ್ ಅ ಕಮಾಡಿಟಿ. ಈಗ ನೀವು ಜಮೀನಿಗೆ ಕೇಳಿದ್ರೆ ಎಲ್ಲರೂ ಹೇಳುತ್ತೆ, ನೀವೇನು ತಲೆಯಲ್ಲಿ ಇಟ್ಕೋಬೇಕಾಗಿಲ್ಲ, ನೆನಪು ಓಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈಗ. ಆದರೆ ಏನು ಕಲಿಸ್ಬೇಕು, ಇದಕ್ಕೆ ತಕ್ಕಂತೆ ನಾವು ಭಾಷಾ ನೀತಿಯಲ್ಲಿ ಕೂಡ ಮುಂದೆ ಡಿಜಿಟಲ್ ಯುಗಕ್ಕೆ ಸರಿಯಾದಂಥ ಭಾಷಾ ನೀತಿಯನ್ನು ತಯಾರು ಮಾಡಬೇಕಾದ ಅವಶ್ಯಕತೆ. ಆ ಕ್ಷೇತ್ರದವ್ರನ್ನೂ ನಾವು ಇಲ್ಲಿ ತೊಡಗಿಸ್ಕೋಬೇಕು. ಏನು ಬೇಕು ನೆಕ್ಸ್ಟ್ 10 ವರ್ಷಕ್ಕೆ ಅಥವಾ ನೆಕ್ಸ್ಟ್ 20 ವರ್ಷಕ್ಕೆ ಅಥವಾ 25 ವರ್ಷಕ್ಕೆ ಹೊಂದುವಂಥ ಭಾಷಾ ನೀತಿಯನ್ನು ನಾವು ಇವತ್ತು ಪ್ರಿಪೇರ್ ಮಾಡಬೇಕು. ಮತ್ತು ಅದೇ ಹೊಡೆಯುವ ಕಾಲದ ಭಾಷಾ ನೀತಿ ಬೇಕಾಗಿಲ್ಲ, ಪಠ್ಯಪುಸ್ತಕದ ವಿಷಯದ್ದೇ ಅಲ್ಲ. ಸ್ಕಿಲ್ಸ್ ಇರ್ಬೋದು ಅಥವಾ ಏನು ಬೇಕಾಗಿರೋ ಸ್ಕಿಲ್ಸ್, ಬದುಕಿಗೆ ಅವಶ್ಯಕವಾದ ಸ್ಕಿಲ್ಸ್ಗಳನ್ನು ನಾವು ಕಲಿಸ್ಕೊಡ್ಬೇಕಾಗತ್ತೆ. ಇಲ್ಲ ಈ ಬೇರೆ ಬೇರೆ ಹಂತದಲ್ಲಿ ಈಗ ಹೇಳ್ದಂಗೆ ಅವಾಗೊಂದು ಮಾತು ಬಂತು, ಸಂಸ್ಕೃತದಲ್ಲಿ ಬಂದರೆ ಜಾಸ್ತಿ ಮಾರ್ಕ್ಸು, ಸಂಸ್ಕೃತ ತೊಗೊಂಡ್ರೆ ಜಾಸ್ತಿ ಮಾರ್ಕ್ಸು ಅಂತ. ನಮ್ಮ ಕನ್ನಡದಲ್ಲಿ ಮಾರ್ಕ್ಸೇ ಕೊಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲರೂ ಸಂಸ್ಕೃತ ಹೋಗ್ತೀವಿ. ಆದರೆ ಅದೆಲ್ಲ ಸುಮ್ಮನೆ ಆಗಿದ್ದಲ್ಲ, ಅವೆಲ್ಲ ಯೋಜಿತವಾದ ಪ್ರತಿರೋಧಗಳೇ. ಅದು ಪ್ರತಿರೋಧ ಅಥವಾ ಕುತಂತ್ರಗಳು. ಅವು ಹೆಂಗೆ ಬೇರೆ ಬೇರೆ ಪದರದಲ್ಲಿ ಹೆಂಗೆ ಕನ್ನಡವನ್ನು ಈಗ ನೋಡಿ, ಎಷ್ಟೋ ಸ್ಕೂಲ್ಗಳಲ್ಲಿ ಕನ್ನಡ, ಈಗ ಮೊನ್ನೆ ನಾನು ನಮ್ಮ ಪರಿಚಯದವ್ರೊಬ್ಬರು ಮಗಳು ಇದರಲ್ಲಿ ಎಲ್ಲ ಇದರಲ್ಲೂ ಕನ್ನಡ ಒಂದು ಉಳಿದು ಎಲ್ಲ ವಿಷಯಗಳಲ್ಲೂ ಪಠ್ಯಕ್ರಮನ ಮುಗಿಸಿದ್ದಾರೆ. ಕನ್ನಡದಲ್ಲಿ ಕೇವಲ ಇಡೀ ವರ್ಷಕ್ಕೆ 4 ಪಾಠಗಳು ಮಾಡಿದಂತೆ. ಯಾಕೆ ಅಂದರೆ
ಅವರ ಮುಖ್ಯ ಕಚೇರಿಯಿಂದ ಬಂದ ಇನ್ಸ್ಟ್ರಕ್ಷನ್ನೇ ಸಾಕು 4 ಪಾಠಗಳು ಅಂತ. ಅಂದರೆ ಬೇರೆ ಬೇರೆ ಥರದಲ್ಲಿ ನಮ್ಮನ್ನು ನಗಣ್ಯಗೊಳಿಸ್ತಾ ಹೋಗ್ತಾರೆ. ನಾವು ಅದನ್ನು ಫೇಸ್ ಮಾಡಲೇಬೇಕು. ಫೇಸ್ ಹೆಂಗೆ ಮಾಡಬೇಕು ಅಂದರೆ ನಾವು ಆ ಪದರಕ್ಕೆ ಹೋಗಿ ಯೋಚನೆ ಮಾಡಬೇಕು. ಕನ್ನಡದ ಪಠ್ಯವನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು, ಕನ್ನಡದ ಭಾಷೆಯನ್ನು ಸರಳ ಮಾಡಬೇಕು. ಒತ್ತಕ್ಷರಗಳು ಬೇಕಾ, ಒತ್ತಕ್ಷರಗಳು ಅದೇ ಮಾದರಿಯಲ್ಲಿ ಬೇಕಾ, ಅದನ್ನು ಯೋಚನೆ ಮಾಡ್ಬೋದು. ಪಕ್ಕದಲ್ಲಿ ಬರೀಬೋದು ಒತ್ತಕ್ಷರಗಳನ್ನ. ಅದು ಈಗ ಒಬ್ಬ ಬರೆಯೋನಿಗೆ ಅಥವಾ ಹೊಸ ಓದುಗನಿಗೆ ಕಷ್ಟ ಆಗದೆ ಇರುತ್ತೆ. ಇದನ್ನೇ ಮಾಡಿ ಅಂತ ಹೇಳ್ತಿಲ್ಲ ನಾನು, ಸಾಧ್ಯತೆಗಳಿದ್ದಾವೆ. ಏನೇನು ಸಾಧ್ಯತೆಗಳಿದ್ದಾವೆ ಅದನ್ನೆಲ್ಲ ಯೋಚನೆ ಮಾಡಿ ಭಾಷೆಯನ್ನು ಆದಷ್ಟು ಸರಳ ಮಾಡ್ತಾ ನಮ್ಗೆ ಬರಬೇಕಾಗತ್ತೆ. ಇಲ್ಲ ಅಂದರೆ ಈಗೇನು ಏನು ಉಳಿಯೋದಿಲ್ಲ. ಮತ್ತು ಈಗ ಇಲ್ಲಿರೋದು ಸಾಧ್ಯತೆ ಮತ್ತು ಸವಾಲುಗಳು ಅಂತಿದೆ ಕರ್ನಾಟಕದ ಸಮಗ್ರ ಭಾಷಾ ನೀತಿಯಲ್ಲಿ. ಸಾಧ್ಯತೆಗಳು ಮತ್ತು ಸವಾಲುಗಳು ನನಗೆ ಅನಿಸೋದು ಈಗಿರೋ ಈ ಹೊತ್ತಲ್ಲಿ ಒಂದು ಬೆಸ್ಟ್ ಸಾಧ್ಯತೆ ಅನಿಸ್ತಿರೋದು ದ್ವಿಭಾಷಾ ನೀತಿ. ಶಿಕ್ಷಣದ ವಿಷಯಕ್ಕೆ ಬಂದರೆ ಬೇರೆ ಎಲ್ಲ ಕಡೆನೂ ಅಷ್ಟೇ ದ್ವಿಭಾಷಾ ನೀತಿಯೇ ಸದ್ಯದ ಬೆಸ್ಟ್ ಆಪ್ಷನ್, ಸಾಧ್ಯತೆ. ನಮಗೆ ಇದಕ್ಕಿಂತ ಒಳ್ಳೆಯ ಆಪ್ಷನ್ ಸಿಕ್ಕರೆ ಓಕೆ, ಕನ್ನಡ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ಕಡ್ಡಾಯವಾಗಿ ಕಲಿಸಲೇಬೇಕು. ಅದು ಒಳ್ಳೆಯ ಆಪ್ಷನ್, ಸಾಧ್ಯತೆ. ಇನ್ನು ಸವಾಲುಗಳಂದರೆ ನಾನು ಈ ಥರ ಇಷ್ಟು ದಿನದಲ್ಲಿ ನೋಡ್ಕೊಬಂದ ಹಾಗೆ ಮುಖ್ಯ ಸವಾಲು ಎದುರಾಗ್ತಿರೋದೇ ನಮ್ಮ ನ್ಯಾಯಾಂಗದಿಂದ. ಏನೇ ಇಲ್ಲಿ ಒಂದು ನಾವು ಕಾಯ್ದೆಯನ್ನು ಅಥವಾ ಏನೋ ರೂಲ್ಸನ್ನು ಜಾರಿಗೆ ತಂದರೆ ಯಾರೋ ಒಂದಿಬ್ಬರು ನ್ಯಾಯಾಲಯಕ್ಕೆ ಹೋದರೂ ಕೂಡ ನ್ಯಾಯಾಲಯ ಬೇರೆಯೊಬ್ಬರನ್ನು ಕೇಳಿಸ್ಕೊಳ್ದೆ, ಇಡೀ ಒಂದು ಸಮೂಹವನ್ನು ಕೇಳಿಸ್ಕೊಳ್ದೆ, ಇಡೀ ರಾಜ್ಯವನ್ನು ಕೇಳಿಸ್ಕೊಳ್ದೆ ತಡೆ ಕೊಟ್ಬಿಡುತ್ತೆ. ಆ ನ್ಯಾಯಾಂಗ ವ್ಯವಸ್ಥೆಗೆ ಸಿಲುಕಿಕೊಳ್ಳದ ಹಾಗೆ ಅಥವಾ ಅವರನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು, ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ನಾವು ಕಾಯ್ದೆಗಳನ್ನ ರಚಿಸ್ಬೋದು, ಅದನ್ನು ಕೂಡ ಯೋಚನೆ ಮಾಡಬೇಕು. ಜೊತೆಗೆ ನಮಗೆ ತುಂಬ ಎಲ್ಲ ಕಡೆ ವಿರೋಧ ಓಡ್ತಾ ಇರೋದು ರಾಷ್ಟ್ರೀಯವಾದ ರಾಷ್ಟ್ರೀಯತೆ ನಮ್ಮನ್ನು ಎಲ್ಲ ಕಡೆ ಟ್ರೋಲ್ ಮಾಡೋದ್ರಿಂದ ಹಿಡಿದು ನಮ್ಮನ್ನು ಹೇಗೆ ಹಿನ್ನಡೆ ಉಂಟು ಮಾಡ್ಬೋದು ಅದೆಲ್ಲ ಟ್ರೈ ಮಾಡ್ತಿದೆ. ಪ್ರಾದೇಶಿಕತೆ ಅನ್ನೋದು ರಾಷ್ಟ್ರೀಯತೆಗೆ ವಿರೋಧಿ ಅಲ್ಲ. ಪ್ರಾದೇಶಿಕತೆಗಳು ಕೂಡಿಯೇ ರಾಷ್ಟ್ರೀಯತೆ ಆಗಿದ್ದು. ಸೊ ಪ್ರಾದೇಶಿಕತೆಗಳನ್ನು ಇಟ್ಕೊಂಡು ಕೂಡ ನಾವು ರಾಷ್ಟ್ರಭಕ್ತರಾಗ್ಬೋದು. ನಾವು ಕನ್ನಡಿಗರು ಮೊದಲು, ನಂತರ ಭಾರತೀಯರು. ಆ ಒಂದು ನೋಷನನ್ನು, ಆ ಒಂದು ಅಭಿಪ್ರಾಯವನ್ನು ನಾವು ಇಡೀ ಜನಕ್ಕೆ ತಲುಪಿಸ್ಬೇಕಾಗಿದೆ. ಹೀಗೆ ಚಳವಳಿಯ ಒಳಗೊಳ್ಳುವಿಕೆ ಉಂಟಾಗೋದು. ಯಾರಾದರೂ ಕನ್ನಡದ ಪರವಾಗಿ ಮಾತಾಡ್ತೀನಿ ಅಂದಾಗ ಅವ್ರನ್ನ ಎಲ್ಲೋ ನೀನು ಸಂಕುಚಿತ ಮನೋಭಾವದವನು, ರಾಷ್ಟ್ರದ ಅಭಿಮಾನ ಇಲ್ಲ ನಿನಗೆ ಅಂತ ಹೇಳುವಂಥ ಒಂದು ಜನಸಮೂಹ ಇದೆ. ಆ ಅಭಿಪ್ರಾಯವನ್ನು ರೂಪಿಸುವಾಗ ನಾವು ಅದಕ್ಕೆ ವಿರೋಧವಾದ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳೋಕ್ಕೂ ಕೂಡ ಕಾರ್ಯಸೂಚಿಗಳನ್ನು ಹಾಕ್ಕೋಬೇಕು. ಕೊನೆಯದಾಗಿ ಈಗ ಯುಗ ಆಗಿರೋದ್ರಿಂದ ಇದಕ್ಕೆ ತಕ್ಕನಾದಂತಹ ಒಂದು ಸಮಗ್ರ ಶಿಕ್ಷಣ ನೀತಿ ಅಥವಾ ಭಾಷಾ ನೀತಿಯನ್ನು ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಇದೆಲ್ಲ ನನ್ನ ಸಲಹೆಗಳು ಮೇಲ್ನೋಟಕ್ಕೆ. ಇದರ ಒಳಗೆ ಒಂದು ತಜ್ಞರ ಸಮಿತಿ ಮಾಡಿಯೋ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಚರ್ಚೆ ನಡೆಸಿಯೋ ನಾವೊಂದು ಶಿಕ್ಷಣ ನೀತಿಯನ್ನು ಅಥವಾ ಸಮಗ್ರ ಭಾಷಾ ನೀತಿಯನ್ನು ರೂಪಿಸ್ಕೊಳ್ಬೋದು ಅಂತ ಹೇಳ್ತಾ, ಇಂಥ ಒಂದು ಹೆಜ್ಜೆಯನ್ನು ಇಟ್ಟಂತಹ ಶ್ರೀ ನಾರಾಯಣಗೌಡ ಸರ್ ಅವ್ರಿಗೆ, ಕರಾವೆ ಇಡೀ ಬಳಗಕ್ಕೆ ಧನ್ಯವಾದಗಳು ಹೇಳ್ತಾ ಇದನ್ನು ಮುಂದಿನ ಹಂತಕ್ಕೆ ತಗೊಂಡೋಗಿ ಒಂದು ಬಲಿಷ್ಠವಾದ ಸಮಗ್ರ ಭಾಷಾ ನೀತಿ ಕರ್ನಾಟಕದಲ್ಲಿ ಜಾರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.